ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ದಿನದಿಂದ ನನ್ನ ವೀಡಿಯೋಸ್ಗಳು ಬಂದಿರಲಿಲ್ಲ, ಬಟ್ ಇನ್ಮೇಲಿಂದ ನನ್ನ ವೀಡಿಯೋಸ್ಗಳು ಬರುತ್ತೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಯೂನಿಕ್ ಪ್ರಾಡಕ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ನ ನೀವು ಜಸ್ಟ್ ಸ್ಯಾಂಪಲ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಬರುವಂಥ ಕಸ್ಟಮರ್ಸ್ ಏನಿರ್ತಾರೆ, ಡೆಫಿನೆಟ್ಲಿ ಇದ್ರ ಬಗ್ಗೆ ನಿಮಗೆ ಒಂದೆರಡು ಆರ್ಡರ್ಸ್ನಂತೂ ಕೊಡ್ತಾರೆ. ಯಾಕಂದರೆ ಇದು ರೆಗ್ಯುಲರ್ ಯೂಸ್ ಆಗುವಂಥದ್ದು, ಮತ್ತು ಏನಂತಂದರೆ ಇದಕ್ಕೆ ತುಂಬಾ ಹೈ ಡಿಮ್ಯಾಂಡ್ ಇದೆ ಈ ಪ್ರಾಡಕ್ಟ್ಗೆ. ಆ್ಯಂಡ್ ಈ ಪ್ರಾಡಕ್ಟ್ ಮಾಡೋದಕ್ಕೆ ನೀವು ಕಾಟನ್ ಬಟ್ಟೆ, ಈ ರೀತಿ ಕಾಟನ್ ಬಟ್ಟೆ ಇರುತ್ತಲ್ವ, ಈ ರೀತಿ ಕಾಟನ್ ಬಟ್ಟೆ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ಕಾಟನ್ ಬಟ್ಟೆ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಓಕೆ, ಬೇಕಂದರೆ ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ಪ್ರಿಂಟೆಡ್ ಒಂದು ಕಾಟನ್ ಬಟ್ಟೆ ಯೂಸ್ ಮಾಡ್ಬೋದು. ಈ ಒಂದು ಫ್ಯಾಬ್ರಿಕ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇದು ಆ್ಯಕ್ಚುಲಿ ಪ್ಯೂರ್ ಕಾಟನು. ಸೊ ನಾನು ನಿಮಗೆ ಡಿಸೈನ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಇದರಲ್ಲಿ ಬರ್ಡ್ಸ್ ಡಿಸೈನ್ ಇದೆ. ಓಕೆ, ಸ್ವಲ್ಪ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬರ್ಡ್ ಡಿಸೈನ್ ಇದೆ. ಆ್ಯಂಡ್ ಏನಾದರೂ ನಿಮ್ಗೆ ಈ ಫ್ಯಾಬ್ರಿಕ್ ಬೇಕು ಅಂತಂದರೆ ನೀವು ನಮ್ಮಿಂದ ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನಾನು ನೆಕ್ಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಪ್ರಾಡಕ್ಟ್ ಮಾಡಿ ತೋರಿಸ್ತೀನಿ, ಹೇಗೆ ಬರುತ್ತೆ ಫಿನಿಶಿಂಗ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಪ್ರಾಡಕ್ಟ್ಗಳು, ಈ ಒಂದು ಇದನ್ನ ಬಟ್ಟೆ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇವತ್ತು ಮಾಡುವಂಥ ಏನು ಪ್ರಾಡಕ್ಟ್ ಇದೆ ಅದನ್ನು ನಾನು ಇದೇ ಒಂದು ಬಟ್ಟೆಯಿಂದಲೇ ಮಾಡ್ತಾಯಿದ್ದೀನಿ. ಓಕೆ, ಸೊ ಸ್ವಲ್ಪ ಉಳಿದಿದೆ ಹಾಗೆಯೇ. ಸೊ ಇದರಿಂದಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ವೀಡಿಯೋ ನೋಡಿ ಫಸ್ಟಿಗೆ. ನಂತರ ಪ್ರಾಡಕ್ಟ್ ಇವತ್ತು ಟ್ರೈ ಮಾಡಿ ನೋಡಿ. ಸಪೋಸ್ ಏನಾದರೂ ನಿಮ್ಗೆ ಗೊತ್ತಾಗದೆ ಹೋದರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ರೀತಿ ಒಂದು ಕಟ್ ಪೀಸ್ ತೊಗೋಬೇಕು. ಉದ್ದಕ್ಕೆ ಬಂದುಬಿಟ್ಟು ಇಲ್ಲಿ 17 ಇಂಚು ತೊಗೋಬೋದು ನೀವು, ಅಥವಾ 14 ಇಂಚು ಕೂಡ ತೊಗೋಬೋದು. ನಾನು ಉದ್ದಕ್ಕೆ 14 ಇಂಚು ತೊಗೊಂಡಿದ್ದೀನಿ. ಆ್ಯಂಡ್ ಅಗಲಕ್ಕೆ ನಾನು ಇಲ್ಲಿ ತೊಗೊಂಡಿರುವಂಥದ್ದು, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, 17 ಇಂಚು ತೊಗೊಂಡಿದ್ದೀನಿ. ಸೊ ಅಕಸ್ಮಾತ್ ನೀವು ಸೆಂಟಿಮೀಟರಲ್ಲಿ ತೊಗೊಂಡ್ರೆ ನೀವು 42 ಸೆಂಟಿಮೀಟರು ತೊಗೋಬೇಕು ಉದ್ದಕ್ಕೆ. ಅಗಲಕ್ಕೆ 32 ಸೆಂಟಿಮೀಟ್ರ್ ಸಾಕಾಗುತ್ತೆ. ಆ್ಯಂಡ್ ಇದನ್ನ ಫಾರ್ಮ್ ಶೀಟು ಮತ್ತು ನೋವೆನ್ ಶೀಟ್ ಎಲ್ಲ ಹಾಕಿಬಿಟ್ಟು ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ಮಾಡುವಂಥ ಐಟಮ್ಸ್ಗಳನ್ನ ಏನೇನು ತೋರಿಸ್ತೀನಿ ಅದೆಲ್ಲ ನಿಮಗೆ ಬೇಕು ಅಂತಂದರೆ ನಾನು ಕೊಟ್ಟಿರೋಂಥ ವಾಟ್ಸಪ್ ನಂಬರು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೀವು ನೇರವಾಗಿ ನಮ್ಮಿಂದ ಪರ್ಚೇಸ್ ಮಾಡ್ಬೋದು. ಹೋಲ್ಸೇಲ್ ಪ್ರೈಸಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ನಾವು ಕೊಡ್ತಾಯಿದ್ದೀವಿ. ಸೊ ಇಂಟ್ರೆಸ್ಟ್ ಇರೋರು ಮನೆಯದೇ ಕೆಲಸ ಮಾಡ್ತೀನಿ ಅನ್ನೋ ಹೆಣ್ಮಕ್ಳು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ನಾನೊಂದು ಜಸ್ಟ್ ಹಾಗೆ ಒಂದು ಗೆರೆ ಎಳಿತಾ ಇದ್ದೀನಿ. ಇದು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ ಈಸಿಯಾಗಿ ಬಿಗಿನರ್ಸ್ಗೆ ಸ್ವಲ್ಪ ಅರ್ಥ ಆಗಲಿ ಅಂತ. ಸೊ ಮಧ್ಯದಲ್ಲಿ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಬೇಕು ಇದನ್ನು. ಓಕೆ, ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡ್ಕೋಬೇಕು ಮಧ್ಯದಲ್ಲಿ ಅದು ಬರ್ತಾ ಇದೆ ಅಂತ. ಬಂದಿಲ್ಲ ಅಂತಂದರೆ ಅದನ್ನ ಸೈರಿಸಿ ಬೇರೆ ರೀತಿಯಿಂದ ನೋಡಿಕೊಂಡು ಕರೆಕ್ಟಾಗಿ ಅದನ್ನ ಒಂದು ಗೆರೆ ಎಳೆದು ನಂತರ ಅದೇ ರೀತಿಯೇ ಕೆಲಸ ಮಾಡಿ. ಇಲ್ಲಾಂದರೆ ಅಂದಾಜಿನ ಮೇಲೆ ಮಾಡ್ತೀವಂದರೆ ನೀವು ಮಾಡ್ಬೋದು. ಓಕೆ, ಸೊ ಇವಾಗ ನಾವು ಇದಕ್ಕೆ ಜಿಬ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಜಿಬ್ ಬಂದ್ಬಿಟ್ಟು ಇಲ್ಲಿ 5 ನಂಬರ್ ಜಿಬ್ಬು. ಸೊ ಒಳ್ಳೆ ಕ್ವಾಲಿಟಿ ಜಿಬ್ ಇರುತ್ತೆ. ಇದೇ ರೀತಿ ಜಿಬ್ಬೇ ನಮ್ಮ ಹತ್ರ ಸಿಗೋದು. ಆ್ಯಂಡ್ ಈ ಜಿಬ್ಬು ನಿಮಗೆ ಮಲ್ಟಿಪಲ್ ಕಲರಲ್ಲಿ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಆ್ಯಂಡ್ ಇಲ್ಲಿ ನಾನು ಜಿಬ್ ತೊಗೊಂಡಿದ್ದೀನಿ. ಅರ್ಧ ಇಂಚು ಈ ಕಡೆ, ಅರ್ಧ ಇಂಚು ಈ ಕಡೆ, ಜಸ್ಟ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ಕೋಬೇಕು. ಓಕೆ, ಕರೆಕ್ಟಾಗಿರೋ ಸೈಜ್ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಸೊ ಅದಾದ ನಂತರ ಇದಕ್ಕೆ ನಾವು 5 ನಂಬರ್ದೇ ನಾನು ರನ್ನರ್ನ ಇನ್ಸರ್ಟ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇದನ್ನು ಈ ರೀತಿ ಮಧ್ಯದಲ್ಲಿಂದ ಇದನ್ನ ಓಪನ್ ಮಾಡ್ಕೋಬೇಕು. ಓಕೆ, ಈ ರೀತಿ ಮಾಡಿಕೊಂಡು ನಂತರ ಏನು ಮಾಡಬೇಕು, ಜಿಬ್ನ ಅಟ್ಯಾಚ್ ಮಾಡಬೇಕು 2 ತುದಿಗೆ. ಸೊ ಜಿಬ್ ಅಟ್ಯಾಚ್ ಮಾಡುವಾಗ ನಾವು ಉಲ್ಟಾ ಮಾಡಿ ಅದನ್ನ ಅಟ್ಯಾಚ್ ಮಾಡಬೇಕು. ಇದಾದಮೇಲೆ ಒಂದು ಪಟ್ಟಿ ಕೂಡ ಇದಕ್ಕೆ ಬ್ಲ್ಯಾಕ್ ಕಲರ್ದು ಪಟ್ಟಿನ ನಾನಿಲ್ಲಿ 1.5 ಇಂಚು ಪಟ್ಟಿ ತೊಗೊಂಡು ಇದ್ರ ಮೇಲೇ ಇಟ್ಟು ಹೊಲಿದು ನಂತರ ಒಳಗಡೆ ಫೋಲ್ಡ್ ಮಾಡ್ತೀನಿ. ನೋಡಿ ಈ ರೀತಿ ಇದನ್ನ ಅಟ್ಯಾಚ್ ಮಾಡಬೇಕು. ಓಕೆನಾ, ಸ್ವಲ್ಪ ನಿಧಾನ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಆ್ಯಂಡ್ ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಸ್ಟಿಚ್ ಮಾಡಿ ಆಗಿದೆ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಮತ್ತು 1.5 ಇಂಚಿಂದು ಪಟ್ಟಿ ಕೂಡ ಕೊಟ್ಟು ಒಳಗಡೆ ಫೋಲ್ಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರೋದು ಫಿನಿಶಿಂಗ್ ಹೇಗೆ ಬಂದಿದೆ ಅಂತ. ಓಕೆ, ಸೊ ಈ ರೀತಿ ಬರಬೇಕಿದು. ಆ್ಯಕ್ಚುಲಿ ಒಂದು ಮಾರಾಟಕ್ಕೆ ಮತ್ತು ಆರ್ಡ್ರಿಗೆ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮಗೆ ಆರ್ಡರ್ಸ್ಗಳು ಬರುತ್ತೆ ಜಾಸ್ತಿ. ಓಕೆ, ಆ್ಯಂಡ್ ಇದು ಪ್ರಿಪೇರ್ ಆಗಿದೆ. ಜಸ್ಟ್ ಇವಾಗ ಮಧ್ಯದಲ್ಲಿ ಈ ರೀತಿ ಇಟ್ಬಿಟ್ಟು ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ 5 ನಂಬರ್ದು ರನ್ನರ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಈ ರೀತಿ. ಓಕೆ, ಸೊ 5 ನಂಬರ್ದು ನಾವು ಇದು ರನ್ನರು, 5 ನಂಬರ್ದು ಜಿಬ್ಬು 2 ಸೇಮ್ ನಂಬರ್ ಇರಬೇಕು. ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ ಈ ರೀತಿ ನಾನು ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಸೊ ಮಾಡಿಬಿಟ್ಟು ಇವೇನು ಮಾಡ್ಬೇಕಂದ್ರೆ ಒಂದು ಸಾರಿ ತೆಗಿಬೇಕು ಅದನ್ನ ಹೊರಗಡೆ. ನಂತರ ಮತ್ತೆ ಮಧ್ಯದಿಂದ ಮತ್ತೊಂದು ಇನ್ಸರ್ಟ್ ಮಾಡಬೇಕು. ನೋಡಿ ನಾನು ಮಾಡಿದ್ದೀನಿ, ಈ ರೀತಿ ಕಾಣಿಸ್ಬೇಕು. ಓಕೆನಾ, ಸೊ ಅದಾದ ನಂತರ ಒಳಗಡೆ ಇರೋ ಬಟ್ಟೆನ ಆಚೆ ತರಬೇಕು.
ಈ ರೀತಿ ನಿಮಗೆ ಫ್ಯಾಬ್ರಿಕ್ ಬೇಕಂದ್ರೂ ಕೂಡ ಕಾಟನ್ ಫ್ಯಾಬ್ರಿಕ್ ನಮ್ಮಲ್ಲಿ ಸಿಗುತ್ತೆ, ಬೇಕಂದರೆ ನಮ್ಮ ಹತ್ರ ಕೂಡ ನೀವು ತೊಗೋಬೋದು ನೋಡಿ ಈ ರೀತಿ. ಓಕೆ, ಸೊ ಇದಾದ ನಂತರ ಏನು ಮಾಡಬೇಕಂದ್ರೆ ನಾವು ಜಸ್ಟ್ ಇವಾಗ ಒಂದು ಕಟ್ ಮಾಡಬೇಕು. ಕಟ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೆ ನೋಡಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಕರೆಕ್ಟಾಗಿ ಈ ರೀತಿ ಇಟ್ಕೋತೀನಿ. ನಂತರ ಇಲ್ಲಿ 4 ಸೆಂಟಿಮೀಟರು ಇಂಚಲ್ಲಿ ಹೇಳ್ತಾ ಇಲ್ಲ ನಾನು, ಸೆಂಟಿಮೀಟರಲ್ಲಿ ಹೇಳ್ತಾ ಇದ್ದೀನಿ. 4 ಸೆಂಟಿಮೀಟರ್ ಅಂತ ಹೇಳಿ ಒಂದು ಚಿಕ್ಕದೊಂದು ಈ ರೀತಿ ಕಾರ್ಡ್ಬೋರ್ಡ್ ಅಥವಾ ನೀವು ಪೇಪರ್ ಕಟ್ ಮಾಡ್ಕೋಬೋದು. 4 ಸೆಂಟಿಮೀಟರ್. ಓಕೆ, ಸೊ ಇದನ್ನ ಜಸ್ಟ್ ಅಲ್ಲಿ ಇಡಬೇಕು. ಕೋಣೆಗೆ ಇಟ್ಬಿಟ್ಟು ಜಸ್ಟ್ ಇದನ್ನ ಮಾರ್ಕ್ ಮಾಡ್ತೀನಿ. ನೋಡ್ಕೊಂಡು ಕರೆಕ್ಟಾಗಿ ಮಾಡಬೇಕು. ಒಂದು ಹೆಚ್ಚಾಯಿತು ಒಂದು ಕಡಿಮೆ ಆಯಿತು ಆ ರೀತಿ ಎಲ್ಲ ಆದರೆ ಪ್ರಾಡಕ್ಟ್ ಹಾಳಾಗುತ್ತೆ. ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಕಟ್ಟಿಂಗ್ ಮಾಡಬೇಕು. ಇಲ್ಲಾಂತಂದರೆ ಫ್ಯಾಬ್ರಿಕ್ ಏನು ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದೆಲ್ಲ ವೇಸ್ಟ್ ಆಗುತ್ತೆ. ಹೀಗಾಗಿ ನೋಡಿಕೊಂಡೇ ಹಾಕಿ. ಓಕೆ, ಈ ರೀತಿ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿ. ಓಕೆ, ಸೊ ಇದಾದ ನಂತರ ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡೇ ಕಟ್ ಮಾಡ್ಕೋಬೇಕು. 1 by 1. ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಬಟ್ ತುಂಬ ನಿಧಾನವಾಗಿ ನೋಡಿಕೊಂಡು ಮಾಡಬೇಕು. ಓಕೆ, ನೋಡಿ ಈ ರೀತಿ. ಇದು XXL ಸೈಜು ಪೌಚು. ಇನ್ ಕೇಸ್ ನೀವು ತುಂಬ ಚಿಕ್ಕ ಸೈಜ್ ಮಾಡ್ತೀವಂದರೆ ಡಿಫ್ರೆಂಟ್ ಸೈಜ್ ಇರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡಬೇಕಾಗತ್ತೆ. ಓಕೆ, ಸರಿ. ಇಲ್ಲಿ ಕೂಡ ನಾನು ಇದೇ ರೀತಿಯೇ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ. ಮೇನ್ ಬರುವಂಥದ್ದು ಈ ಪಾರ್ಟಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಪ್ರಾಡಕ್ಟ್ ಹಾಳಾಗುತ್ತೆ. ಓಕೆ, ಸೊ ಇವಾಗ ಕಟ್ ಮಾಡ್ತೇನೆ. ಸೊ ತುಂಬ ನಿಧಾನವಾಗಿ ಕಟ್ ಮಾಡಿದ್ದೀನಿ. ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ. ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಈ ಸೈಡ್ ಕೂಡ ಸೇಮ್ ಅದೇ ರೀತಿಯೇ ಕಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಇವಾಗ ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಿ 10 ನಿಮಿಷ ಆಗ್ತಾಯಿದೆ. ನಿಮಗೆ ಒಂದು ಸಾರಿ ಕೈ ಕೂತ್ಕೊಂತು ಅಂದರೆ ಪ್ರಾಕ್ಟೀಸ್ ಆದಮೇಲೆ ದಿನಕ್ಕೆ ಒಂದು 8ರಿಂದ 10 ಪ್ರಾಡಕ್ಟ್ ನೀವು ರೆಡಿ ಮಾಡ್ಕೋಬೋದು ಇದನ್ನ. ಆ್ಯಂಡ್ ಇವಾಗ ಏನು ಮಾಡಬೇಕು ಅಂದರೆ ಸೈಡ್ ಇದೆಯಲ್ವಾ, ಸೈಡ್ ಸ್ಟಿಚ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ನಾವು ಒಂದು ಇದನ್ನು ಕೊಡ್ತೀನಿ, ಏನಂತಂದರೆ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಅಂದರೆ ಎಕ್ಸ್ಟ್ರಾ ಒಂದು ಇಂಚಿಂದು ಪಟ್ಟಿ ಅಟ್ಯಾಚ್ ಮಾಡಿ ಹೊಲ್ಕೋಬೇಕು. ಇಲ್ಲಿ ಹೊಲಿದಾಗಿದೆ. ಆ್ಯಂಡ್ ಅದಾದ ನಂತರ ಏನು ಮಾಡಬೇಕು ಅಂತಂದರೆ ನೋಡಿ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ನೀವೇ ನೋಡ್ಬೋದು. ಇದೇ ರೀತಿಯೇ ಬರಬೇಕು. ಆ್ಯಂಡ್ ಇವಾಗ ಕಾರ್ನರ್ ಇದೆಯಲ್ವಾ, ಅದನ್ನು ನಾವು ಇವಾಗ ಸ್ಟಿಚ್ ಮಾಡಬೇಕು. ಓಕೆ, ಸೊ ಇದೇ ರೀತಿಯೇ ಫಿನಿಶಿಂಗ್ ಇರಬೇಕು. ನೋಡ್ಕೊಂಡು ಮಾಡಿ. ಇಲ್ಲಿ ಕಾರ್ನರಲ್ಲಿ ಹೇಗೆ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಈ ರೀತಿ ತೊಗೋಬೇಕಿದ್ನ ನೋಡಿ, ತುಂಬ ನಿಧಾನವಾಗಿ ನೋಡಿ ಈ ರೀತಿ ತೊಗೊಂಡು ಮಧ್ಯದಲ್ಲಿ ಬರಬೇಕದು, ಮೇಲಿನ ಪಾಯಿಂಟು ಮಧ್ಯದಲ್ಲಿ ಬರಬೇಕು. ಈ ರೀತಿ ನೋಡ್ಕೊಂಡು ಇಲ್ಲಿ ಒಂದು ಹೊಲಿಗೆ ಹಾಕ್ಕೋಬೇಕು. ಓಕೆ, ಅದೇ ರೀತಿಯೇ 4 ತುದಿಯಲ್ಲಿ ಅದು ಸೇಮ್ ಮಾಡಬೇಕು ಪ್ರೊಸೀಜರು. ಈ ರೀತಿಯಲ್ಲಿ ಹೊಲಿಗೆನ ಹಾಕ್ಕೋಬೇಕು. ಓಕೆ, ಸೊ ನಾನಿವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ 4 ಮೂಲೆಯಲ್ಲಿ. ಓಕೆ ನೋಡಿ. ಸೊ ಇವಾಗ ನಾನು ಹೊಲಿಗೆ ಹಾಕಿ ಆಗಿದೆ ನೋಡ್ತಾ ಇರ್ಬೋದು. ಇನ್ನೂ ನಾನು ಇದಕ್ಕೆ ಫಿನಿಶಿಂಗ್ ಮಾಡಿಲ್ಲ. ಸೊ ಫಿನಿಶಿಂಗ್ ಮಾಡೋಣ ಫಸ್ಟಿಗೆ. ಇವಾಗ ನೋಡೋಣ, ಇದು ನಾನೇ ಸ್ಟಿಚ್ ಮಾಡಿದ್ದೀನಲ್ವಾ, ಯಾವ ಶೇಪಲ್ಲಿ ಬರುತ್ತೆ ಕರೆಕ್ಟಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಸೊ ಇದನ್ನ ನಾನು ಇವಾಗ ಈ ರೀತಿ ನೋಡಿ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರಾಡಕ್ಟ್ ಹೇಗೆ ಕಾಣಿಸ್ತಾ ಇದೆ ಅಂತ ಫಸ್ಟಿಗೆ ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಅದಾದ ನಂತರನೇ ನೆಕ್ಸ್ಟ್ ನಾವು ಒಳಗಡೆ ಫಿನಿಶಿಂಗ್ ಮಾಡಬೇಕು. ನೋಡಿ ಚೆನ್ನಾಗಿ ಬಂದಿದೆಯಾ? ಸೊ ಬಂದಿದೆ ಅಂತಂದರೆ ಸೊ ಡೆಫಿನೆಟ್ಲಿ ಇವತ್ತು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ. ನಾನು ಕೊಡ್ತಾ ಇರುವಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆ್ಯಂಡ್ ಹೊಸಬೃತ್ತಿ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ನಿಲ್ಸೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನೋಡಿ ಪ್ರಾಡಕ್ಟು ರೆಡಿ ಆಗಿದೆ. ಸೊ ಇದನ್ನು ನೀವು ಈಸಿಲಿ 200-250 ರೂಪಾಯಿಗೆ ಮಾರ್ಕೋಬೋದು. ದೊಡ್ಡ ಸೈಜ್ ಇದೆ ಇದು. ಓಕೆ, ಬಟ್ ಆದರೂ ಕೂಡ ನಮ್ಮ ಕಡೆ ನಿಮಗೆ ಹೋಲ್ಸೇಲಲ್ಲಿ ನಿಮಗೆ 150 ರೂಪಾಯಿಗೆ ಸಿಗುತ್ತೆ. ಯಾರಿಗಾದ್ರೂ ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೇಕು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನೀವು ಬಿಸ್ನೆಸ್ ಮಾಡ್ತೀವಂದ್ರೂ ಕೂಡ ನೀವು ಮನೆಯಿಂದ ಮಾಡ್ಬೋದು. ಮಾಡುವಂಥ ಮಟೀರಿಯಲ್ ಎಲ್ಲ ನಮ್ಮ ಕಡೆಯೇ ಸಿಗುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಒಳಗಡೆ ಫಿನಿಶಿಂಗ್ ಇದೆಯಲ್ವಾ, ಅದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಇದ್ರ ಒಳಗಡೆ ಇದೆಯಲ್ವಾ, ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ನಂತರ ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ, ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಓಕೆ, ಸೊ ಇವಾಗ ನಾನು ಫಿನಿಶಿಂಗ್ ಮಾಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು ನೋಡಿ.
ಒಂಚೂರು ನಿಮಗೆ ಒಳಗಡೆ ಇರುವಂಥದ್ದು ನಾವು ಹಾಕಿರುವಂಥದ್ದೆಲ್ಲ ಕಾಣಿಸ್ತಾ ಇಲ್ಲ, ಮತ್ತು ದಾರ ಎಲ್ಲ ಕಾಣಿಸ್ತಾ ಇಲ್ಲ. ನೀಟ್ ಆ್ಯಂಡ್ ಕ್ಲೀನಾಗಿ ಬರಬೇಕು, ಆ ರೀತಿ ಸ್ಟಿಚ್ ಮಾಡಬೇಕು. ಓಕೆನಾ? ಸೊ ಇದು ಇವಾಗ ರೆಡಿಯಾಗಿದೆ. ಇದನ್ನು ನಾನು ಜಸ್ಟ್ ನಿಮಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ ಸೊ ಯಾವ ರೀತಿ ಕಾಣಿಸುತ್ತೆ ಅಂತ. ಓಕೆ. ಆ್ಯಂಡ್ ಹೊಸಬರು ಇದ್ದೀರಿ, ಮನೆಯಿಂದ ಏನಾದರೂ ಕೆಲಸ ಮಾಡಬೇಕು ಅಥವಾ ಕೆಲಸ ಹುಡುಕ್ತಾ ಇದ್ದೀವಿ ಅಂತ ಅನ್ನೋರಿಗೆ ಇದೆಲ್ಲ ಮನೆಯಿಂದಲೇ ನೀವು ಕೆಲಸವನ್ನು ಮಾಡ್ಬೋದು. ನಿಮ್ಮ ಮನೇಲಿ ಒಂದು ಹಳೆ ರಾಟಿ ಇದ್ದರೂ ಕೂಡ ಪರವಾಗಿಲ್ಲ, ಅಂದರೆ ಹೊಲಿಗೆ ಮಷಿನ್ ಇದ್ದರೂ ಕೂಡ ಪರವಾಗಿಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಈ ರೀತಿ ದುಡ್ಕೋಬೋದು. ಓಕೆ. ಸೊ ಮೊದಲಿನ ಕಾಲ ಥರ ಇವಾಗ ಬ್ಲೌಸು ಆಯಿತು ಮತ್ತು ಬೇರೆ ಬೇರೆ ಡ್ರೆಸ್ಸನ್ನು ಯಾರೂ ಹೊಲಿಸಲ್ಲ. ಈ ರೀತಿ ಐಟಮ್ಸ್ಕೊಂಡು ತುಂಬ ಜಾಸ್ತಿ ಆರ್ಡ್ರ್ ಕೊಡ್ತಾರೆ. ಸೊ ಇವುಗಳನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ. ಸೊ ಇದ್ರದ್ದು ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಸೊ ಹೇಗೆ ಅನಿಸ್ತು ನಿಮಗೆ? ಡೆಫಿನೆಟ್ಲಿ ನೋಡಿಕೊಂಡು ಪ್ಲೀಸ್ ನೀವು ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ನಿಮ್ಮ ಊರಿನ ಹೆಸರು ಕಾಮೆಂಟ್ ಮಾಡಿ, ನನಗೂ ಕೂಡ ಖುಷಿಯಾಗುತ್ತೆ. ಆ್ಯಂಡ್ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.